ನಾಡು ನುಡಿ ನೆಲ ಜಲದ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಕನ್ನಡ ಪರ ಸಂಘಟನೆಯ ಪ್ರಮುಖರನ್ನ ಮಾಸ್ಕೇರಿ ಸಾಹಿತ್ಯಾರಾಧನಾ ಸಂಸ್ಥೆ ದಾಂಡೇಲಿ ಹಾಗೂ ಸಾಹಿತ್ಯ ಸಂಚಲನ ಶಿರಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡದ ಆರಾಧಕರು ಎಂಬ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ದಾಂಡೇಲಿಯ ಮಾಸ್ಕೇರಿ ಸಾಹಿತ್ಯ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಸುದರ್ಶನ್ ಆರ್.ಸಿ, ಕರವೇ ಪ್ರವೀಣ್ ಕೊಠಾರಿ, ಪರಮೇಶ್ವರಿ ಗೊಂಡ, ರೇಷ್ಮಾ ಶೆಟ್ಟಿ, ಕಿತ್ತೂರು ಕರ್ನಾಟಕ ಸೇನೆಯ ಆಯಿಷಾ ಮೊಕಾಶಿ, ಸಾದಿಕ್ ಮುಲ್ಲಾ, ಅಟಲ್ ಅಭಿಮಾನಿ ಸಂಘಟನೆಯ ವಿಷ್ಣು ನಾಯರ್ ಮತ್ತು ಹಳ್ಳಿಗಾಡಿನ ಲಕ್ಷ್ಮಿ ಸಿಂಗಾಡಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಾಸ್ಕೇರಿ ಸಂಸ್ಥೆಯ ಪತ್ರಕರ್ತರಾದ ಮಾಸ್ಕೇರಿ ಎಂ.ಕೆ. ನಾಯಕ ಮಾತನಾಡಿ, ಗುಂಪುಗಾರಿಕೆ ಮಾಡದೆ ನಿಜವಾದ ಮನಸ್ಸಿನಿಂದ ಮಾಡುವ ಸೇವೆಯೇ ನಿಜವಾದ ಸೇವೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಪತ್ರಕರ್ತ ರಾಜೇಶ್ ತಳೇಕರ್ ಹೇಳಿದರು. ಕನ್ನಡ ಪರ ಸಂಘಟನೆಗಳ ಪ್ರಮುಖರನ್ನ ಒಂದೇ ವೇದಿಕೆಗೆ ತಂದು ಸನ್ಮಾನಿಸಿರುವುದು ಅಪರೂಪದ ಕೆಲಸ. ಇದು ಮಾಸ್ಕೇರಿಯವರಿಂದ ಮಾತ್ರ ಸಾಧ್ಯ ಎಂದರು. ಪ್ರಶಸ್ತಿ ಸ್ವೀಕರಿಸಿದ ಆಯಿಷಾ ಮೊಕಾಶಿ, ಸುದರ್ಶನ್ ಆರ್.ಸಿ, ರೇಷ್ಮಾ ಶೆಟ್ಟಿ, ಪರಮೇಶ್ವರಿ ಗೊಂಡ ಮತ್ತು ಇತರರು ತಮ್ಮ ಭಾವನೆ ಹಂಚಿಕೊಂಡು ತಮ್ಮ ಅಳಿಲು ಸೇವೆಯನ್ನ ಗುರುತಿಸಿ ಸನ್ಮಾನಿಸಿರುವುದು ನಮ್ಮ ಭಾಗ್ಯ ಎಂದರು. ಕಾರ್ಯಕ್ರಮದಲ್ಲಿ ನಂದಿನಿ ನಾಯಕ ಸ್ವಾಗತಿಸಿ ನಿರೂಪಿಸಿದರು. ಆದ್ಯ ಪ್ರಾರ್ಥಿಸಿದರು. ಪತ್ರಕರ್ತ ರಾಜೇಶ್ ತಳಕಾರ್, ರವಿ ಲಕ್ಷ್ಮೇಶ್ವರ, ಮನೋಹರ್ ಜನ್ನು, ಪರಶುರಾಮ ಚೆನ್ನವೀರ ಉಪಸ್ಥಿತರಿದ್ದರು. ವರದಿ ಆಯಿಷಾ ಮುಕಾಶಿ, ದಾಂಡೇಲಿ. ಉಂಟು ಹೆಸರು ಪ್ರಿಂಟ್ ಆಗಿದೆ ಬಂದದೆ ಕೊಡಪ್ಪ ಹೇಳಿದೆ ಬಂದು ಆಮೇಲೆ ನನ್ನ ಮಿಸ್ಟೇಕ್ ಎಲ್ಲ ಬರ್ತದೆ. ಯಾರು ಆಯುಷ್ಯ ಆಯಿತು ಅಂತ ಆಯ್ತು. ಪ್ರಶಸ್ತಿ ಪತ್ರ ಕಡೆ ಕೊಟ್ಟು ಯಾರು ಕೊಡುವಾಗಿಲ್ಲ ಆಯುಷ್ಯ ಹಾಕಿ ಇದೆಲ್ಲವೂ ಕಾಲ ನಿಂತ್ಕೊಳ್ಳಿ. ಆಮೇಲೆ ನಿಮಗೆ ನಾವು ಅಲ್ಲಿ ಪಕೆಟ್ ಆಗಿದೆ. ಎಲ್ಲ ಕನ್ನಡದ ಕಣ್ಮಣಿಗಳಿಗೆ ಮೊಟ್ಟ ಮೊದಲನೇದಾಗಿ ನಾನು ನನ್ನ ವಂದನೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಅಲ್ಪ ಕಾರ್ಯವನ್ನು ಪರಿಗಣಿಸಿ ನಮ್ಮನ್ನು ಈ ಒಂದು ಕನ್ನಡದ ಸೇವೆಗಾಗಿ ಇಂತಹ ಸುಸಂದರ್ಭದಲ್ಲಿ ನಮ್ಮನ್ನ ಕರೆದು ಸನ್ಮಾನಿಸಿದಂತಹ ನಮ್ಮೆಲ್ಲರ ಹಿರಿಯರು ಹಾಗೂ ಸಾಹಿತಿಗಳು ಎನ್ನುವುದಕ್ಕಿಂತ ಹೆಚ್ಚಾಗಿ ಒಂದು ಉತ್ತಮ ಮಾನವೀಯ ಗುಣವುಳ್ಳ ಸೌಮ್ಯ ಸೌಜನ್ಯತೆಯನ್ನು ತೋರುತ್ತಿರುವಂತಹ ನಮ್ಮೆಲ್ಲರ ಹಿರಿಯರು ಶ್ರೀ ಮಾಸ್ಕೇರಿ ಸಾಹೇಬ್ರವರ ಪಾದ ಅರವಿಂದಕ್ಕೂ ನಾನು ಮೊಟ್ಟ ಮೊದಲಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಅವರು ಈ ಕಾರ್ಯಕ್ರಮದಲ್ಲಿ ನಮಗೊಂದು ಮಾತನ್ನ ಹೇಳಿದ್ದು, ಕನ್ನಡದ ಆರಾಧಕರು ಎನ್ನುವಂತಹ ಪಡೆಯನ್ನ ಕಟ್ಟಿ ಕನ್ನಡವನ್ನ ಈ ನಾಡಿನ ನೆಲ ಜಲ ಭಾಷೆಗೆ ಸೇವೆಗಾಗಿ ಪಣ ತೊಡುವಂತ ಪ್ರಯತ್ನ ಮಾಡಿ ಅಂತ ಹೇಳಿದ್ದು. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಅವರು ಬರುವ ದಿನಗಳಿಗೆ ಅಂತ ಹೇಳಿದ್ರು. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ನಾನು ನಾಳೆನೇ ಕನ್ನಡದ ಆರಾಧಕರು ಎನ್ನುವಂತಹ ನನ್ನ ಸಂಘಟನೆಯ ಹಲವಾರು ಪದಾಧಿಕಾರಿಗಳನ್ನು ಕರ್ಕೊಂಡು ಕನ್ನಡದ ಸೇವೆಗಾಗಿಯೂ ನನ್ನ ಸಂಘಟನೆಯನ್ನು ಹಾಗೂ ಕನ್ನಡದ ಸೇವೆಯಲ್ಲಿ ನಾನು ಭಾಗ್ಯ ಆಗೋದಕ್ಕಿಂತ ಜಾಸ್ತಿ ಸಮಾಜ ಸೇವೆಯಲ್ಲಿ ಭಾಗಿಯಾಗಿದ್ದೆ. ಆದರೆ ಇವತ್ತು ನನ್ನ ಕಣ್ಣನ್ನು ನೀವು ತಿರ್ಸಿದ್ರಿ. ಇನ್ನು ಮುಂದೆ ನನ್ನ ಸಂಘಟನೆಯಿಂದ ಕನ್ನಡದ ಸೇವೆ ಸದಾ ಯಾವತ್ತಿಗೂ ನಾಡು ನೆಲ ನುಡಿ ಭಾಷೆಗಾಗಿ ನನ್ನ ಸಂಘಟನೆಯನ್ನು ನಾನು ತೊಡಗಿಸ್ಕೊಳ್ತೇನೆ ಅಂತ ಹೇಳ್ತಾ, ನನಗೆ ಇಲ್ಲಿ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ನಾನು ವಂದನೆಗಳನ್ನ ಹೇಳ್ತಾ, ನನ್ನ ಮಾತಿನಲ್ಲಿ ಏನಾದರೂ ನೋವಾಗಿದ್ರೆ ಕ್ಷಮೆಯಲ್ಲಿ ತೊಗರು ನುಡಿಗಳನ್ನ ಆಲಿಸೋದಕ್ಕೆ ಮೊಗದಮ್ಮ ಧನ್ಯವಾದ ಹೇಳ್ತಾ, ಜೈ ಹಿಂದ್ ಜೈ ಕರ್ನಾಟಕ. ಎಲ್ಲ ಕನ್ನಡದ ಅಭಿಮಾನಿಗಳು, ಕನ್ನಡದ ಕಟ್ಟಾಳುಗಳಿಗೆ ನನ್ನ ನಮಸ್ಕಾರ. ಇಲ್ಲಿ ಇವತ್ತು ನಮಗೆ ಕರೆದಿ ಒಂದು ಪ್ರೀತಿಯ ಸನ್ಮಾನ ಕೊಟ್ಟಿದ್ದಾರೆ. ರಾಜೇಶ್ ತಳೇಕರ್ ಅವರು ಮೊನ್ನೆ ಕರೆ ಮಾಡಿದ್ರು. ನನಗದು 6ನೇ ತಾರೀಕು ಅಂತ ಅದು ಓದ್ದೆ. ನಾನು ನಿನ್ನೆ ಬಂದೆ. ಇಲ್ಲಿ ಬಂದಾಗ ಯಾರೂ ಇಲ್ಲ. ರಾಜೇಶ್ ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ಅದು ಇವತ್ತಲ್ಲ ನಾಳೆ ಅಂತ ಹೇಳಿದ್ರು. ನನಗೆ ಇವತ್ತೊಂದು ಏನೋ ಅರ್ಜೆಂಟ್ ಕೆಲಸ ಇತ್ತು, ಕಾರವಾರಕ್ಕೆ ಹೋಗಿದ್ದೆ. ಈ ಕಾರ್ಯಕ್ರಮ ಮಿಸ್ ಮಾಡಬಾರ್ದು ಅಂತೇಳಿ ನಾನು ಅಲ್ಲಿಂದ ಊಟ ಮಾಡಿದೆ, ಹಾಗೆ ಬಂದೆ. ನಾ ಇಲ್ಲಿ ಬಂದು ಮನೇಲಿ ಊಟ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದೆ.
ಮತ್ತೊಂದು ವಿಷಯ ಏನಂದ್ರೆ ನಮಗೆ ಮಾಸ್ಕೇರಿ ನಾಯಕರವರು ಯಾವಾಗೂ ಗುರುತಿಸಿ ನಮಗೆ ಅಭಿನಂದನೆ ಸನ್ಮಾನ ಮಾಡ್ತಾನೆ ಇದ್ದಾರೆ. ಅವರಿಗೆ ಇವತ್ತು ನಾನು ಈ ವೇದಿಕೆಯಲ್ಲಿ ಒಂದು ಭರವಸೆ ಅಲ್ಲ, ಒಂದು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೀನಿ. ಕನ್ನಡದ ಆರಾಧಕರು ನೀವು 10 ಜನ ಮಾಡ್ಲಿಕ್ಕೆ ಹೇಳಿದಿರ, ನಾನು ಕನಿಷ್ಠ ಒಂದು 100 ಜನರಿಗೆ ಮಾಡಿ ನಿಮಗೆ ಇಟ್ಟೊಂದು ಒಪ್ಪಿಸ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒಂದು ಭರವಸೆ ಕೊಡ್ತೀನಿ. ಮತ್ತೆ ಬರುವಂತ ದಿವಸದಲ್ಲಿ ತಾವೊಂದು ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಹೇಳಿದಿರ. ತಮ್ಮ ಮಾರ್ಗದರ್ಶನ, ತಮ್ಮ ಆಶೀರ್ವಾದದಲ್ಲಿ ನಾವೆಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ಲಿಕ್ಕೆ ಏನ್ ಬೇಕು ಅದನ್ನೆಲ್ಲ ನಾವು ಅದನ್ನ ಒಗ್ಗೂಡಿ ನಾವು ಆಚರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಉತ್ಸವ ಸರ್, ನಿಜವಾಗ್ಲೂ ಉತ್ಸವ ಮಾಡಿ ಸಮ್ಮೇಳನ ಮಾಡುವ ಸರ್. ಕನ್ನಡದ ಆರಾಧಕರು ನೀವು ಭಾರತದ ರಾಷ್ಟ್ರಮಟ್ಟದ ಆರಾಧಕರು ಮಾಡ್ಲಿಕ್ಕೆ ಹೇಳಿದ್ರ, ಅದು ಪ್ರಾಮಾಣಿಕವಾಗಿ ನಾವು ಅದನ್ನು ಪ್ರಯತ್ನ ಮಾಡಿ